ಅನಾಹುತ ಅಷ್ಟೆ. ನೀವು ತಪ್ಪು ಮಾಡಿದೀರ ಅನ್ನೋದನ್ನ ನಿಮ್ ಮನ್ಸಿಂದ ತೆಗ್ದಾಕ್ಬಿಡಿ. ಅದಕ್ಕೆ ವಿಶಾಖ ಮದ್ವೆಗ ಹುಡುಗನ್ನ ನೀನ್ ಜೈಲಿಗೆ ಹಾಕ್ಸಿದ್ಯಾ? ಯಾರದು? ರಾಧಿಕಾ, ನಿನ್ನೆ ಕೇಳ್ತಾ ಇರೋದು ಯಾರದು? ವಿಕ್ರಮ್. ರಾಧಿಕಾ, ಏನ್ ಮಾತಾಡ್ತಿದ್ಯಾ? ವಿಶಾಖ ಮಾಡಿದ್ದು ವಿಕ್ರಮ? ವಿಶಾಖ ರಗಳೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಒಂದು ಹುಡುಗನ ಜೊತೆ ಸುತ್ತಾಡ್ತಿದ್ಲು. ಈಗ ಅದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಅದಕ್ಕೆ ನೀನೊಂದು ಮಾತು ಹೇಳ್ತೀಯಾ? ನನ್ನ ಮಾತು ಎಲ್ಲಿ ಕೇಳ್ತಾಳವಳು? ಅದಕ್ಕೆ ಆ ಹುಡುಗನಿಗೆ ಏನಾದ್ರೂ ಹೇಳಿ ಇವಳು ಸಹವಾಸ ಬಿಡೋ ಹಾಗೆ ಮಾಡ್ಬೇಕು. ಅವನು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಹೋಟ್ಲಲ್ಲಿ ಉಳ್ಕೊಂಡಿದ್ದಾನಂತೆ. ನೀನು ಹೋಗಿ ಅವನ ಹತ್ರ ಮಾತಾಡ್ತೀಯಾ? ಅದು ಹೀಗೆ ಹೋಗ್ಬೇಕು. ನೀನಾ? ಎಲ್ಲೋ ನೋಡಿದಿನಲ್ಲ. ಓ, ವಿಶು ಹೆಂಡ್ತಿ, ಕರೆಕ್ಟ್. ದಯವಿಟ್ಟು ವಿಶಾಖನ್ ಜೀವನ ಹಾಳು ಮಾಡಬೇಡಿ. ವಿಶಾಖನ್ಗೆ ತಿಳುವಳಿಕೆ ಕಮ್ಮಿ. ಅವಳನ್ನ ಮರಳು ಮಾಡೋದು ತುಂಬಾ ಸುಲಭ. ಆದ್ರೆ ನೀನ್ ಅವಳ ಸುದ್ದಿಗೆ ಬಂದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ. ವಿಕ್ರಮ್, ಯು ಆರ್ ಅಂಡರ್ ಅರೆಸ್ಟ್. ನಾನು ಚಿಕ್ಕ ದೆಸೆಯಿಂದ ಅಲಿಯೋದ್ ನೋಡಿ ನಿನಗೆ ಖುಷಿ ಆಗತ್ತಲ್ವಾ? ಅದಕ್ಕೆ ನೀನು ವಿಕ್ರಮ್ನ ಪೊಲೀಸ್ಗೆ ಹಿಡ್ಕೊಟ್ಟೆ. ಆಗಿದ್ದಿಷ್ಟು. ನಾನವತ್ತು ಲಾಡ್ಜ್ಗೆ ಹೋಗಿದ್ದು ವಿಶಾಖನಿಂದ ದೂರ ಇರು ಅಂತ ಹೇಳೋದಕ್ಕೆ. ಆದ್ರೆ ಅಲ್ಲಿ ಪೊಲೀಸ್ ಹೇಗ್ ಬಂದ್ರು ಅಂತ ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ ರೀ. ಆದ್ರೂ ವಿಶಾಖನ ಇವತ್ತಿನ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನೀವು ಹಾಗೆಲ್ಲ ಅನ್ಕೋಬೇಡಿ. ಅನ್ಕೊಳ್ಳದೆ ಇರೋದಕ್ಕೆ ಹೇಗೆ ಸಾಧ್ಯ ರಾಧಿಕಾ? ಸತ್ಯ ಅದೇ ತಾನೆ. ಆ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ವಿಶಾಖಂಗೆ ಹಾಕಿದ್ದನ್ನೆಲ್ಲ ಮರೆಯೋ ಶಕ್ತಿ ಕೊಡ್ಲಿ. ಮನೆಯಿಂದ ಹಲೋ. ಹಲೋ ವಿಶು, ಹೇಗಿದ್ಯೋ? ರಾಧಿಕಾ ಹೇಗಿದ್ದಾಳೆ? ನೀವಿನ್ನೂ ಹೊರಟಿಲ್ವಾ? ಅಲ್ಲೇ ಇದ್ದೀರಾ? ಅಮ್ಮ, ಇವತ್ತು ಹೊರಡ್ಬೇಕಿತ್ತು, ಆದರೆ ಸ್ವಲ್ಪ ಕೆಲಸ ಇತ್ತು. ನಾಳೆ ಬರ್ತೀವಮ್ಮ. ಅಲ್ಲ ಕಣೋ, ಇವತ್ತು ಬರಲ್ಲ, ನಾಳೆ ಹೊರಡ್ತೀವಿ ಅಂತ ಒಂದು ಫೋನ್ ಮಾಡಾದ್ರೂ ಹೇಳ್ಬೇಕಿತ್ತು ತಾನೆ. ಮನೆಯವ್ರ ಬಗ್ಗೆ ನಿಂಗೊಂದು ಸ್ವಲ್ಪನೂ ನೆನಪೇ ಇಲ್ಲ ಕಣೋ. ಅಲ್ಲ ವಿಶು, ಇವತ್ತು ಅಜ್ಜಿ ಬರ್ತಡೆ, ಅವ್ರಿಗೆ ಫೋನ್ ಮಾಡಿ ವಿಶ್ ಕೂಡ ಮಾಡಿಲ್ಲ ನೀನು. ನೀನಿವತ್ತು ಬರ್ತೀಯ ಅಂತ ಅವ್ರು ತುಂಬಾ ಕಾಯ್ತಾ ಇದ್ರು ಗೊತ್ತಾ? ಸರಿ, ಹೋಗ್ಲಿ ಬಿಡು, ನಾಳೆ ಮಿಸ್ ಮಾಡಬೇಡ, ಹೊರಟ್ಬಿಡು. ವಿಶು.
ನಾ ಹೇಳೋದ್ ಕೇಳಿಸ್ತಿದ್ಯಾ? ನಾಳೆನೆ ಹೊರಟ್ಬಿಡು, ಇಲ್ಲಾಂದ್ರೆ ಅಜ್ಜಿಗೆ ತುಂಬಾ ಬೇಜಾರಾಗತ್ತೆ ಕಣೋ. ಅದು ಅಲ್ಲದೆ ಟ್ರಸ್ಟ್ ಕೆಲ್ಸಗಳು ತುಂಬಾ ಇದೆ, ನಿನಗೆ ಗೊತ್ತಲ್ಲ. ನಿನ್ ಸೈನ್ ಇಲ್ಲದೆ ಎಷ್ಟೊಂದು ಫೈಲು ಮೂವೇ ಆಗಲ್ಲ. ಆ ನರಸಿಂಹ ಶಾಸ್ತ್ರಿಗಳು ಬೇರೆ ದಿನಕ್ಕೆ 10 ಸಲ ವಿವೇಕ್ ಫೋನ್ ಮಾಡಿ ತಲೆ ತಿಂತಾ ಇರ್ತಾರೆ. ಸರಿ ಅಮ್ಮ, ನಾಳೆ ಖಂಡಿತ ಬರ್ತೀವಿ. ಬಾಯ್. ಸರಿನಪ್ಪ, ಹಾಗೆ ಮಾಡಿ. ಬಾಯ್. ಮನೇಲಿ ನೋಡಿದ್ರೆ ಎಲ್ಲರೂ ಕಾಯ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ವಿಶಾಖ ಈ ಪರಿಸ್ಥಿತಿಲಿದ್ದಾಳೆ. ಈ ಸಮಯದಲ್ಲಿ ನಾವು ಹೇಗೆ ಹೋಗೋಕೆ ಸಾಧ್ಯ? ನಾವು ಹೋದ್ರೆ ವಿಶಾಖನ್ ಯಾರು ನೋಡ್ಕೊಳ್ಳೋದು? ಅಂದ್ರೆ ಆಯ್ತು ಸ್ವಾಮಿ, ಅವ್ರು ಬಂದ ತಕ್ಷಣ ನಿಮ್ಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ, ಸರಿನಾ? ಸರಿ. ರುಕ್ಕು ರುಕ್ಕು ಬಂದೈತೆ. ಅಮ್ಮ, ಈ ಧರ್ಮಾಧಿಕಾರಿಗಳ ಪ್ರವಾಸ ಇನ್ನೂ ಎಷ್ಟು ದಿವಸ ಇದೆ? ಟ್ರಸ್ಟ್ ಆಫೀಸಿಗೆ ಜನ ಬಂದು ಹೋಗಿ ಮಾಡ್ತಾ ಇದ್ದಾರೆ, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ನನಗೆ ಉತ್ತರ ಕೊಟ್ಟು ಸಾಕ. ನೆನ್ನೆನೆ ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ವೋ ಏನೋ. ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ವಿಶು ಫೋನ್ ಮಾಡಿ ಆಗ್ಲೇ 2-3 ದಿನ ಆಯ್ತು. ಅತ್ತೆ, ನಾನ್ ನಿನ್ನೆ ವಿಷಯಕ್ಕೆ ಫೋನ್ ಮಾಡಿದ್ದೆ, ಇವತ್ ಬರ್ತೀನಿ ಅಂತ ಹೇಳಿದಾನೆ. ಇನ್ಫ್ಯಾಕ್ಟ್ ಬೆಳಗ್ಗೆನೆ ಹೊರಡ್ತೀನಿ ಅಂತ ಹೇಳ್ದ. ಅತ್ತೆ, ವಿಶುಗೆ ನೀವೇ ಫೋನ್ ಮಾಡಿದ್ರಾ ಅಥವಾ ವಿಶುನೇ ಫೋನ್ ಮಾಡಿದ್ನಾ? ನಾನೇ ಫೋನ್ ಮಾಡಿದ್ದೆ. ಅವರು ಬೆಳಗಿನ ಜಾವನೇ ಹೊರಟಿದಾರಂತೆ. ವಿಶು ಫೋನ್ ಮಾಡಿ ಹೇಳ್ದ, ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ಬೋದು. ಇತ್ತೀಚೆಗೆ ವಿಶು ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾವಾಗ ಬರ್ತಾನೆ ಒಂದು ಗೊತ್ತಾಗಲ್ಲಪ್ಪ. ಮೊದ್ಲಾಗಿದ್ರೆ ಅಜ್ಜಿಗೆ ಅತ್ತೆಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಈಗ ವಿಶು ಅಮ್ಮನವ್ರ ಗಂಡ ಆಗ್ಬಿಟ್ಟಿದ್ದಾನೆ. ಆ ರಾಧಿಕಾ ಜೊತೆಲಿದ್ರೆ ಈ ಮನೆ ನೆನ್ಪೇ ಆಗಲ್ಲ ಅವನ್ಗೆ. ಅಜ್ಜಿ ಬರ್ತಡೇನ ಕೂಡ ಮರ್ತ್ಬಿಟ್ಟಿದ್ದಾನೆ. ಬರೀ ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ. ಅಜ್ಜಿನೇ ಫೋನ್ ಮಾಡಿ ನನ್ ಬರ್ತಡೇ ಅಂತ ರಾಧಿಕಂಗ್ ಹೇಳಿದ್ರು, ವಿಶು ಫೋನ್ ಮಾಡಿ ವಿಷಯ ಮಾಡ್ಲಿಲ್ಲ. ವಿಶುನೇ ಬಂದ ಅನ್ಸುತ್ತೆ. ರಮ್ಯಾ, ಹೋಗಮ್ಮ, ಆರತಿ ತಟ್ಟೆ ತಗೊಂಬಾ. ಮದುಮಕ್ಕಳು ಹನಿಮೂನ್ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ, ಸ್ವಾಗತ ಮಾಡೋಗು. ವಿಶು, ಬಾಪ, ಚೆನ್ನಾಗಿದೀಯಾ? ರಾಧಿಕಾ, ನೀವು ಬರೋದನ್ನೇ ನಾವು ಕಾಯ್ತಾ ಇದ್ವಿ. ವಿಶು, ಎಷ್ಟೊತ್ತು ಹೊರಡ್ರಿ ಬೆಳಗ್ಗೆ? ತಿಂಡಿ ಏನೋ ತಿನ್ಕೊಂಡ್ ಬಂದ್ರಿ ತಾನೆ? ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ವಿಶು, ಯಾಕಿಬ್ರು ಡಲ್ ಆಗಿದ್ದೀರಾ?
ಮೋಸ್ಟ್ಲಿ ಜರ್ನಿ ಮಾಡಿ ನಿಮ್ಮಿಬ್ಬರಿಗೂ ಸುಸ್ತಾಗಿದೆ ಅಂತ ಕಾಣಿಸುತ್ತೆ. ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ, ಊಟ ಮಾಡೋರಂತೆ. ಹೋಗಮ್ಮ. ಅಲ್ಲ ವಿಶು, ಆಗ್ಲಿಂದ ನಿಮ್ಮಣ್ಣ ವಿಚಾರಿಸ್ತಾನೆ ಇದ್ದಾರೆ. ಅವ್ರ ಮಾತಿಗೆ ಉತ್ತರ ಕೊಡ್ಬೇಕು ಅನ್ನೋ ಮರ್ಯಾದೆ ಇಲ್ವಾ ನಿಂಗೆ? ಅದ್ ಸರಿ, ನೀವ್ ನೆನೆನೆ ಬರ್ತೀರಾ ಅಂತ ಅಜ್ಜಿ ಅತ್ತೆ ಕಾಯ್ತಾ ಇದ್ರು. ನೀವ್ ಬರ್ಲೂ ಇಲ್ಲ, ಬರಲ್ಲ ಅಂತ ಒಂದ್ ಫೋನು ಕೂಡ ಮಾಡ್ಲಿಲ್ಲ. ಅತ್ತೆನೇ ಫೋನ್ ಮಾಡಿದ್ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಅಟ್ಲೀಸ್ಟ್ ಕರ್ಟಸಿಗಾದ್ರೂ ಒಂದ್ ಫೋನ್ ಮಾಡ್ಬೋದಿತ್ತಲ್ವಾ? ರಮ್ಯಾ, ಯಾರೋ ಒಬ್ರು ಫೋನ್ ಮಾಡಿದ್ರೆ ಆಯ್ತಲ್ಲ, ಅವನ್ ಫೋನ್ ಮಾಡ್ಲಿಲ್ಲ ಅಂತ ಅದ್ರ ಬಗ್ಗೆ ತಕರಾರು ಯಾಕೆ? ನಾನು ಎಲ್ಲಿ ತಕರಾರು ಮಾಡ್ದೆ ಅತ್ತೆ? ನಾನು ಆಗ್ಲೇ ಹೇಳಿದ್ನಲ್ಲ, ವಿಶು ಅಮ್ಮನವ್ರ ಗಂಡ ಆಗಿರೋದಂತೂ ಕನ್ಫರ್ಮು. ಈಗ ನಮ್ಮ ಮಾತೆಲ್ಲ ಎಲ್ಲಿ ಕೇಳ್ತಾನೆ? ಅಟ್ಲೀಸ್ಟ್ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಕಾಮನ್ ಸೆನ್ಸು ಇಲ್ಲ ಅವನು. ರಮ್ಯಾ, ನೀನ್ ತಪ್ಪು ತಿಳ್ಕೊಂಡಿದೀಯಾ. ಪ್ರೀತಿ ಇರೋ ಕಡೆ ಗುಲಾಮ್ಗಿರಿ ಇರಲ್ಲ, ಗೌರವ ಇರುತ್ತೆ. ಅಮ್ಮವ್ರ ಗಂಡ ಹೆಂಡತಿ ಗುಲಾಮ ಅನ್ನೋದೆಲ್ಲ ಸೌಜನ್ಯತೆ ಅಲ್ಲ. ಅಯ್ಯೋ, ಅದೇನ್ ಪ್ರೀತಿನೋ, ಅದೇನ್ ಸೌಜನ್ಯನೋ, ಇವೆಲ್ಲ ನಮ್ ಕಣ್ಣಲ್ಲಿ ನೋಡ್ಬೇಕಲ್ಲ, ಎಲ್ಲ ನಮ್ ಕರ್ಮ. ಅದ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ರಾಧಿಕಾ, ಅವಳು ನೋಡಕ್ ಕರಿ. ರಾಧಿಕಾ, ನಿನಗೆ ಹೇಳ್ತಾ ಇರೋದು, ಅವಳು ನೋಡಕ್ ಕರ್ಕೊಂಬ. ಓ ವಿಶು, ಬಂದ್ಬಿಟ್ಟಿಯಾ? ಯಾಕೆ ಎಲ್ಲರೂ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನಮ್ಮ ವಿಷು ಬರ್ತಾ ಯಾರೋ ಗೆಸ್ಟನ್ನು ಕರ್ಕೊಂಡ್ ಬಂದಿದ್ದಾನಂತೆ. ಅದು ಯಾರಿರ್ಬೋದು ನೋಡೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಗೆಸ್ಟಾ? ವಿಶು, ಏನೋ ಇದೆಲ್ಲ? ಈ ಮನೆ ಒಳಗಡೆ ತಿರ್ಗಾ ಬರಕ್ಕೆ ನಿನ್ಗೆ ಎಷ್ಟೇ ಧೈರ್ಯ? ಹೋಗೆ ಹೊರಗಡೆ. ನಿನಗೆ ಹೇಳ್ತಾ ಇರೋದು, ಹೋಗು ಹೊರಗಡೆ.
ವಿಶಾಖ ಎಲ್ಲೂ ಹೋಗಲ್ಲ ಅಜ್ಜಿ, ಅವಳು ಇಲ್ಲೇ ಇರ್ತಾಳೆ. ಅವಳನ್ನ ಕರ್ಕೊಂಡು ಬಂದಿದ್ದೆ ನಾನು. ವಿಶು, ನಿನ್ಗೇನು ಹುಚ್ಚಿಗೆ ಹಿಡಿದಿದ್ಯಾ? ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದೆ? ಮಾತಾಡ್ ವಿಶು, ಯಾಕೆ ಕರ್ಕೊಂಬಂದೆ? ಇವಳು ಎಷ್ಟು ಮೋಸ ಮಾಡಿದಾಳೆ, ಅನ್ಯಾಯ ಮಾಡಿದಾಳೆ ಮರ್ತೋಯ್ತಾ? ಇವಳಿಂದಾಗಿ ನೀನ್ ಎಷ್ಟು ಕಷ್ಟಪಟ್ಟೆ, ಎಷ್ಟು ಶಿಕ್ಷೆ ಅನುಭವಿಸ್ದೆ. ಇವಳಿಂದ ನಮಗೆಲ್ಲ ಊರವ್ರ ಮುಂದೆ ಅವಮಾನ ಆಯ್ತು. ಅದ್ಯಾವುದು ನೆನ್ಪಿಲ್ವಾ ನಿನಗೆ? ಅದಕ್ಕೆ ವಿಶ್ವನಾಗ್ ಬೈತೀರಾ ನೀವು? ಮೂದೇವಿ ತರ ನಿಂತಿದ್ದಾಳಲ್ಲ ನಿಮ್ ರಾಧಾರಾಣಿ, ಅವಳನ್ನು ಕೇಳಿ. ಎಷ್ಟೇ ಆದ್ರೂ ಅಕ್ಕ ತಾನೇ, ಅಕ್ಕನ ಮನೆ ಕರ್ಕೊಂಡು ಹೋಗೋಣ ಅಂತ ವಿಷಯ ಹೇಳಿರ್ತಾಳೆ, ಇವನು ಕರ್ಕೊಂಡ್ ಬಂದಿದ್ದಾನೆ. ಚಿಕ್ಕಪ್ಪ, ಇದರಲ್ಲಿ ರಾಧಿಕಂದೇನೂ ತಪ್ಪಿಲ್ಲ. ವಿಶಾಖನ್ ಇಲ್ಲಿ ಕರ್ಕೊಂಡು ಬಂದಿದ್ದು ನಾನೇ. ಏ ವಿಶು, ಹೆಂಡ್ತಿನ ಸೇಫ್ ಮಾಡೋದಕ್ಕೋಸ್ಕರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಹೇಳಮ್ಮ ರಾಧಾರಾಣಿ, ವಿಶಾಖನ ನಮ್ಮನೆಗೆ ಯಾಕೆ ಕರ್ಕೊಂಡ್ ಬಂದೆ? ರಾಧಿಕಾ, ಯಾಕೆ ಸುಮ್ಮನೆ ಇದೆಯಾ? ಉತ್ತರ ಕೊಡು. ಅಜ್ಜಿ, ರಾಧಿಕಂಗೇನು ಕೇಳಬೇಡಿ. ಈ ಡಿಸಿಷನ್ ನಂದು, ಇದಕ್ಕೆ ನಾನೇ ಹೊಣೆ. ವಿಶಾಖ ಸ್ವಲ್ಪ ದಿನ ಇದೇ ಮನೇಲಿ ಇರ್ತಾಳೆ. ಏ ವಿಶು, ಏನಾಗಿದ್ಯೋ ನಿನ್ಗೆ? ತಲೆ ಕೆಟ್ಟಿದ್ಯೇನೋ? ಅವನ್ಗೇನ್ ಹೇಳಿದ್ರು? ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಈ ಮನೆ ಕಾಲಿಟ್ಟಿದ್ದಾಳಲ್ಲ, ಇವಳಿಗೆ ಹೇಳ್ಬೇಕು ಅದನ್ನ. ನೋಡು, ನನ್ ನಾನ್ ಏನ್ ಮಾಡ್ತೀನಿ ಅಂತಾನೆ ನಂಗೆ ಗೊತ್ತಿಲ್ಲ. ಅದಕ್ ಮೊದ್ಲೇ ಇಲ್ಲಿಂದ ಹೊರಗಡೆ ಹೊರಟೋಗು.